ವೆಲ್ಕಮ್ ಬ್ಯಾಕ್ ಟು ನಂದ್ ಹನಿ ಲಾಗ್ಸ್. ಇವತ್ತು ನಾವು ಪ್ರಗತಿ ರೆಸಾರ್ಟ್ಗೆ ಬಂದಿದ್ದೀವಿ. ಟೀಮ್ ಔಟಿಂಗ್, ನಮ್ಮದು ಸ್ಯಾಪ್ ಟೀಮ್ ಔಟಿಂಗ್. ಸೊ ಅದಕ್ಕೆ ಈ ರೆಸಾರ್ಟ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರೈಟ್ಸ್ ಗೋ ಕಮ್ ಬ್ರೋ, ಸಿ ಹಿಯರ್ ಮೈ ಫ್ರೆಂಡ್. ಹಾಯ್ ಬ್ರೋಸ್. ನಮ್ಮ ಒಂದು ಹೇಗಿದೆ ಔಟ್ಫಿಟ್ ಹೇಗಿದೆ ಗೈಸ್ ಕಮೆಂಟ್ ಮಾಡಿ. ಕಮ್ ವಿಲ್ ಗೋ. ನಮ್ಮ ಟೀಮ್ ಎಲ್ಲ ಅಲ್ಲಿ ಹೋಗ್ತಿದ್ದಾರೆ. ಸೊ ಲೊಕೇಶನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಪ್ರಗತಿ ರೆಸಾರ್ಟ್ ಹೈದ್ರಾಬಾದಲ್ಲಿ. ಓಕೆ ಗೈಸ್, ಅಲ್ಲಿ ಸ್ವಲ್ಪ ಜನ ಬರ್ತಾ ಇದ್ದಾರೆ. ನಾವು ಮಾರ್ನಿಂಗ್ ಸ್ಟಾರ್ಟ್ ಆಗ್ತಾಯಿದ್ದೀವಿ. ಈ 2 ಬಸ್ಸಸ್ ಮಾಡಿದ್ರು ಟೀಮ್ ಔಟಿಂಗ್ ಹೋಗೋದಕ್ಕೆ. ಒಂದು ಲಾರ್ಜ್ ಬಸ್ಸು ಮತ್ತು ಇನ್ನೊಂದು ಮಿನಿ ಬಸ್ಸು. ವೆಯ್ಟ್ ಮಾಡ್ತಾಯಿದ್ದೀವಿ ಎಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು. ಇದು DLF ಗೇಟ್ 2 ಅಂತ ಅಂದ್ಕೊತೀನಿ ನಾನು. ನಾವು ಡೈಲಿ ಹೋಗೋದು ಗೇಟ್ 3. ಇದೇ ಥರ ಹೋಗ್ತಾಯಿದ್ವಿ. ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಂತಂದರೆ ತುಂಬಾ ಬೋರ್ ಅನ್ನಿಸ್ತು, ಯಾರೂ ಮಾತಾಡ್ತಿಲ್ಲ. ನನ್ನ ಬಸ್ಸಲ್ಲಿ ನಾವೇ ಮಾತಾಡ್ಕೊತಾ ಇದ್ವಿ. ಬೋರ್ ಅನ್ನಿಸ್ತು. ಬಟ್ ನೋಡೋಣ ಹೇಗಿರುತ್ತೆ ಫುಲ್ ಡೇ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ. ಇದು ICICI ಬ್ಯಾಂಕ್ ಮೇಯ್ನ್ ಬ್ರ್ಯಾಂಚ್ ಅಂತೆ ಹೈದ್ರಾಬಾದಲ್ಲಿ. ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ಬಸ್ಸಲ್ಲಿ ಈ ಥರ ನಾವೆಲ್ಲರೂ ಕೂತ್ಕೊಂಡಿದ್ವಿ. ತುಂಬ ಜನ ಬಂದಿರಲಿಲ್ಲ. ಆ್ಯಂಡ್ ಆಲ್ಸೋ ಫೈನಲಿ ಪ್ರಗತಿ ರೆಸಾರ್ಟ್ಗೆ ಬಂದ್ವಿ. ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಪೈನಾಪಲ್ ಡ್ರಿಂಕು. ಅದು ಏನಷ್ಟು ನನಗೆ ಇಷ್ಟ ಆಗಿಲ್ಲ, ಫುಲ್ಲು ಟ್ಯಾನಿಕ್ ಥರ ಇತ್ತು. ಸೊ ಅದಕ್ಕೆ ನಾನು ಬಿಸಾಕ್ಬಿಟ್ಟೆ, ಕುಡಿಲಿಲ್ಲ. ಇವರೆಲ್ಲರೂ ನಮ್ಮ ಕೊಲೀಗ್ಸೇ. ಬಟ್ ಒಬ್ಬೊಬ್ರು ಒಂದೊಂದು ಟೀಮ್ ಆಗಿರೋದ್ರಿಂದ ಅಷ್ಟು ಇಂಟರ್ಯಾಕ್ಟ್ ಆಗೋಕ್ಕಾಗಲ್ಲ ನಾವು ಅವ್ರನ್ನೆಲ್ಲ ಫಸ್ಟ್ ಟೈಮ್ ನೋಡಿದ್ದು. ಅಷ್ಟು ಜನ ನಮ್ಮ ಟೀಮಲ್ಲಿ ಇರಲಿಲ್ಲ. ಎಲ್ಲರೂ ಹೋಗ್ತಾಯಿದ್ವಿ. ಆ್ಯಕ್ಚುಲಿ ಒಂದು ಸೆಮಿನಾರ್ ಅಲ್ಲಿ ಮಾಡಿದ್ದಾರೆ, ಗೇಮ್ಸ್ ಎಲ್ಲ ಆಡಿಸ್ತಾರೆ ಅಂತೇಳ್ಬಿಟ್ಟು. ಸೊ ಆ ಸೆಮಿನಾರಲ್ಲಿ ಹತ್ರಕ್ಕೆ ಹೋಗ್ತಾಯಿದ್ವಿ. ಫಸ್ಟಲ್ಲಿ ನಾನು ಪ್ರಗತಿ ರೆಸಾರ್ಟ್ನ ವೆಲ್ಕಮ್ ಹೇಗಿರುತ್ತೆ ಲೈಕ್ ಅಂದರೆ ಸ್ಟಾರ್ಟಿಂಗ್ ಪೊಸಿಷನ್ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆ, ಅದು ಡಿಲೀಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಅದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇದು ಬಂದುಬಿಟ್ಟು ಸೆಮಿನಾರ್ ಹಾಲು. ಇಲ್ಲಿ ಗೇಮ್ಸ್ ಎಲ್ಲ ಆಡಿಸ್ತಾರೆ ಅಂತೆ. ಸೊ ಅದಕ್ಕೆ ನಾವು ಸ್ವಲ್ಪ ಆಚೆ ಏನಾದರೂ ನೋಡೋಣ ಅಂತೇಳ್ಬಿಟ್ಟು ಆಚೆಗೆ ಬಂದ್ವಿ. ಸ್ಟಿಲ್ ಅವರೆಲ್ಲ ಅರೇಂಜ್ ಮಾಡ್ತಿದ್ರು. ಆ್ಯಂಡ್ ಆಲ್ಸೋ ನಮಗೂ ಸ್ಟಾರ್ಟಿಂಗ್ ಹೆಂಗಿರುತ್ತೆ, ಏನು ಗೇಮ್ಸ್ ಎಲ್ಲ ಯಾವ ಥರ ಆಡಿಸ್ತಾರೆ ಅಂತ ಅಷ್ಟು ಐಡಿಯಾ ಇರಲಿಲ್ಲ. ನೋಡೋಣ ಹೇಗೆ ಆಡಿಸ್ತಾರೆ ಅಂತ ಹೇಳ್ಬಿಟ್ಟು. ಇದು ಫಸ್ಟ್ ಗೇಮ್ ಆಡಿಸಿದ್ದು. ನಾವು ಗ್ಲಾಸ್ನ ಬ್ಯಾಲೆನ್ಸ್ ಮಾಡಬೇಕು ಬಲೂನ್ ಜೊತೆ. ಸೊ 3 ಟೀಮ್ಸ್ ಆಗಿ ಡಿವೈಡ್ ಮಾಡಿದ್ರು. ಯಾವ ಟೀಮು ಬೇಗ ಬರುತ್ತೆ ಲೈಕ್ ವಿತಿನ್ ಎಷ್ಟು ಮಿನಿಟ್ಸ್ ತಗೊಳುತ್ತೆ ಇದು ಫುಲ್ ಟೀಮ್ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಇತ್ತು. ಸೊ ಆ್ಯಕ್ಚುಲಿ ನಮ್ಮ ಟೀಮೇ ಇದ್ದು ವಿನ್ ಆಗಿದ್ದು. ನಮ್ಮದು ಪಿಂಕ್ ಟೀಮು, ಅವ್ರು ಇವಾಗ ಆಡ್ತಿರೋದು ಆರೆಂಜ್ ಟೀಮು. ಸೊ ನಾನು ಆಡಬೇಕಾದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡೋರು ಆ್ಯಕ್ಚುಲಿ ಯಾರೂ ಇರಲಿಲ್ಲ. ನಾನು ಯಾರಿಗೂ ಹೇಳೋದು ಮರ್ತೋಗ್ಬಿಟ್ಟಿದ್ದೀನಿ ವಿಡಿಯೋ ಕ್ಯಾಪ್ಚರ್ ಮಾಡೋದು. ಇದು ನೆಕ್ಸ್ಟ್ ಇನ್ನೊಂದು ಗೇಮು. ಇದು ಬಂದುಬಿಟ್ಟು ನಂಬರ್ಸ್ನ ಸೀಕ್ವೆನ್ಸಾಗಿ ಇರಬೇಕು. 1 2 3 ಅಂತ ರಿಪೀಟ್ ಮಾಡಬೇಕು. ಬಟ್ ಯಾರು 2 ಟೈಮ್ಸ್ ಹೇಳ್ತಾರೋ ಅದು ಔಟ್ ಆಗುತ್ತೆ. ಇಬ್ಬರು ಒಂದೇ ಸಲ ಒಂದು ನಂಬರ್ನ ರಿಪೀಟ್ ಮಾಡೋ ಹಾಗಿರಲಿಲ್ಲ. ಸೊ ಆ ಗೇಮ್ ಆಗಿರ್ತಿದ್ದು. ಎಲ್ಲ ಗೇಮ್ಸ್ ಹಿಂಗಾಗಿ ತುಂಬ ಚೆನ್ನಾಗಿ ತುಂಬ ಎಂಜಾಯ್ ಮಾಡಿದ್ವಿ. ನೀವು ನೋಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು 3rd ಗೇಮು. ಬಲೂನ್ನ ನಾವು ನಮ್ಮ ಬಲೂನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಇನ್ನೊಂದು ಬಲೂನ್ನ ನಾವು ಹೊಡಿಬೇಕು. ಸೊ ಆ ಗೇಮ್ ಲಾಸ್ಟ್ ಗೇಮ್ ಇಟ್ಟಿದ್ರು. ಟೋಟಲ್ 3 ಗೇಮ್ಸು. ಇದಂತೂ ಲಾಸ್ಟಲ್ಲಿ ತುಂಬಾ ಚೆನ್ನಾಗಿತ್ತು. ಫುಲ್ ಎಂಜಾಯ್ ಮಾಡಿದ್ವಿ. ಬಂದಿದ್ದಕ್ಕೂ ಲೈಕ್ ಎಲ್ಲ ಎಂಟರ್ಟೈನ್ಮೆಂಟ್ ಆಗಿತ್ತು. ಒಬ್ರೊಬ್ರು ಇಂಟರಾಕ್ಟ್ ಮಾಡಿದ್ವಿ. ಸೊ ಈ ಒಂದು SAP ಟೀಮ್ ಔಟಿಂಗ್ ಅನ್ನೋದೇ ಮೇನ್ ಕಾನ್ಸೆಪ್ಟು. ಎಲ್ಲರೂ ಇಂಟರಾಕ್ಟ್ ಆಗಬೇಕು. ಬಿಕಾಸ್ ನಾವು ಒಂದೊಂದು ಟೀಮ್ ಜೊತೆ ಯಾರೂ ನಮ್ಗೆ ಗೊತ್ತಿರಲ್ಲ. SA ಟೀಮ್ ಟೋಟಲ್ ಎಷ್ಟು ಮೆಂಬರ್ಸ್ ಇದ್ದಾರೆ ಎಲ್ಲರ ಜೊತೆ ನಾವು ಯಾವತ್ತೂ ನೋಡೇ ಇರಲ್ಲ ಅವ್ರನ್ನ. ಸೊ ಅದಕ್ಕೋಸ್ಕರ ಈ ಥರ ಟೀಮ್ ಔಟಿಂಗ್ ಮಾಡಿದಾಗ ಎಲ್ಲರೂ ಸೇರ್ತೀವಿ, ಎಲ್ಲರೂ ಮಾತಾಡ್ತೀವಿ. You can break any balloon. You can break any balloon. Whoever stays at the last, they are the winners. You can break any balloon. Not only from your opponents, you can break any balloon. You can break. Once out, they are not eligible. Once out, they are not eligible to play. Okay? Once the person is out, who
champions at the last. So they are the winners. You can break anyone's balloon. Okay, not only team balloon, you can break any balloon. Whoever remains at the last, they are the winners. Hey, out in the Malay outboard. Whoever is out, they have to go out. You have to play. You guys have to play. Vasishtha, you're playing, right? కాదు మీరు అంత చిన్న బెలూన్ పెడితే ఎలాగండి ఎవరండి బ్రేక్ చేయగలరా బెలూన్ ని మీరు అంత చిన్న బెలూన్ పెడితే ఎవరు బ్రేక్ చేస్తారు కాదు కాదు రెడీ రెడీ only 1 minute left. Let's see your source of Ruxana Ramesh will see. Oh, they are pretty close. Oh, they are just dancing like anything. Let's see. Oh, that's Tokudila again. That's Tokudila comes in the balloon production game. We'll see who will win. Last 10 seconds. My 10 seconds, not your 10 seconds. Oh, that's pretty good. That's good. ಆಫ್ಟರ್ನೂನು ಲಂಚ್ ಬಂದುಬಿಟ್ಟು ಸಲಾಡ್ಸ್ ಇಟ್ಟಿದ್ರು ಮತ್ತು ಪಾಸ್ತಾ ಇದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಫಿಶ್ ಕರ್ರಿ. ಆಲ್ಮೋಸ್ಟು ಎಲ್ಲ ಟೈಮ್ಸು ಇದೇ ಇಡ್ತಾರೆ ಅಂತ, ಎಲ್ಲರಿಗೂ ಕಾಮನ್ ಫುಡ್ಡು. ಇದು ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಹೈದ್ರಾಬಾದ್ ಬಿರಿಯಾನಿ ಚೆನ್ನಾಗಿರುತ್ತೆ ನಮ್ಮ ಒಂದು ಕರ್ನಾಟಕ ಬಿರಿಯಾನಿಗಿಂತ ನನಗೆ ಕಂಪೇರ್ ಮಾಡಿದ್ರೆ. ನಂಗೆ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಹಾಕ್ಕೊಂಡೆ. ಮತ್ತು ಇದು ಬಂದುಬಿಟ್ಟು ಬೂಂದಿ ಅಲ್ಲ, ಇದು ಪಾಪ್ಕಾರ್ನ್ದು ಬೂಂದಿ ಥರ ಮಾಡಿದ್ರು. ಇದು ಪನ್ನೀರ್ ಬಟರ್ ಮಸಾಲ. ಇದು ಬಂದುಬಿಟ್ಟು ಕಡಾಯಿದು ವೆಜಿಟೇಬಲ್ದು ಕರ್ರಿ. ಇದು ಬ್ರಿಂಜಾಲ್ದು ಫ್ರೈ. ಇದು ನಾನ್, ಬಟರ್ ನಾನ್, ವೈಟ್ ರೈಸ್, ಇನ್ನು ನಾರ್ಮಲ್ ವೆಜ್ ಐಟಮ್ಸ್. ಇದು ವೆಜ್ ಬಿರಿಯಾನಿ. ನೆಕ್ಸ್ಟ್ ಸಾಂಬಾರ್, ಸ್ಯಾಲಡ್ ಈ ಥರ ಇಟ್ಟಿದ್ರು. ಸೋರೆಕಾಯಿ ಸಾಂಬಾರ್ ಸಮಥಿಂಗ್ ಈ ಥರ ಇಟ್ಟಿದ್ರು. ಆ್ಯಕ್ಚುಲಿ ಜಾಮೂನ್ ಆ್ಯಂಡ್ ಐಸ್ ಕ್ರೀಮ್ ಕೂಡ ಇಟ್ಟಿದ್ರು. ನಾನು ಅದು ವೀಡಿಯೋ ಕ್ಯಾಪ್ಚರ್ ಮಾಡೋದು ಮರ್ತೋಗ್ದೆ, ಆ ಕಡೆ ತಿನ್ನೋ ಒಂದು ಅರ್ಜೆಂಟಲ್ಲಿ ಮರ್ತೋದ್ವಿ. ಇದು ಬಂದುಬಿಟ್ಟು ಕುತ್ಕೊಳೋದಕ್ಕೆ ಸೀಟಿಂಗ್ ಅರೇಂಜ್ಮೆಂಟ್. ಅಗೈನ್ ಇಲ್ಲಿಂದ ನಾವೆಲ್ಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಊಟ ಮಾಡಿಕೊಂಡು. ಫುಲ್ ಕ್ಯಾಪ್ಚರ್ ನಂಗೆ ಅಷ್ಟೇನು ಇಂಟ್ರೆಸ್ಟ್ ಅಂತ ಅನಿಸಿಲ್ಲ. ಬ್ಯಾಂಗ್ಳೂರು ರೆಸಾರ್ಟ್ಸು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲ ಎಷ್ಟು ಅಂತ ಹೋಗೋದು, ವೀಡಿಯೋ ಮಾಡೋದು ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಮೈನ್ ಕ್ಯಾಪ್ಚರ್ ಮಾಡಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ನಾನು ಆದಷ್ಟು ಒಳ್ಳೆ ಕಂಟೆಂಟ್ನ ತೊಗೊಂಬರ್ಬೇಕು ಅಂತಲೇ ಪ್ರಯತ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗುತ್ತೆ ಇದೆಲ್ಲ, ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ಈ ರೆಸಾರ್ಟ್ ಹೇಗಿದೆ, ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂತಂದರೆ ಬಂದು ವಿಸಿಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಮ್ಯಾರೇಜಸ್ ಎಲ್ಲ ನಡೆಯುತ್ತೆ. ಮ್ಯಾರೇಜಸ್ ಕೂಡ ಇವತ್ತು ನಡೀತಿದೆ ಸ್ವಲ್ಪ ಜನದ್ದು. ಎಲ್ಲ ರೆಸಾರ್ಟು ನಾವು ಓಡಾಡ್ಬೋದು, ಬಟ್ ಇಟ್ಸ್ ನಾಟ್ ಎಲ್ಲ ನಮಗೆ ಅಲ್ಲ. ಸ್ವಲ್ಪ ತಗೊಂಡಿದ್ದಾರೆ, ಎಂಗೇಜ್ಮೆಂಟ್ಸ್ ಮಾಡ್ತಾರೆ, ಈವೆಂಟ್ಸು ಎಲ್ಲ ಮಾಡ್ತಾರೆ ಇಲ್ಲಿ. ಸೊ ವಾಶ್ರೂಮ್ಸ್ ಈ ಥರ ಇದೆ. ಸ್ವಲ್ಪ ಓಲ್ಡ್ ರೆಸಾರ್ಟ್ ಇದು, ತುಂಬಾ ಹಳೆ ಕಾಲದ ರೆಸಾರ್ಟು. ನ್ಯೂ ಆಗಿ ಬಿಲ್ಡ್ ಮಾಡಿದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು. ನಾವು ಸೈಕ್ಲಿಂಗ್ ಕೂಡ ಮಾಡಿದ್ವಿ. ಸೈಕ್ಲಿಂಗ್ ಮಾಡೋದು ವೀಡಿಯೋ ಕೂಡ ನಾನು ಕ್ಯಾಪ್ಚರ್ ಮಾಡೋದು, ಲೈಕ್ ನಾವು ಸೈಕಲ್ ಮಾಡ್ತಾ ಇದ್ದರೆ ಇನ್ನೊಬ್ಬ ಹುಡುಗಿ ಅದು ಹಿಂದೆ ಕುತ್ಕೊಳೋದಕ್ಕೂ ಇರಲಿಲ್ಲ. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ನಾನು ಬರೋಷ್ಟರಲ್ಲಿ ಅವಳು ಬೇರೆ ಹತ್ರ ಹೋಗ್ಬಿಟ್ಟಿದ್ರು, ನಮ್ಮ ಫ್ರೆಂಡ್ಸು ಕೊಲೀಗ್ಸ್ ಎಲ್ಲನೂ. ಇಲ್ಲಿ ಪಾಟ್ ಮಾಡ್ತಾರೆ ಮಡಿಕೆ. ಇದು ಬಂದುಬಿಟ್ಟು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ, ಹೆಂಗಿರುತ್ತೆ ನೋಡೋಣ ಅಂತೇಳ್ಬಿಟ್ಟು. ಇಲ್ಲಿ ಸೈಕ್ಲಿಂಗು 100 ರೂಪೀಸ್ ಪರ್ 1 ಸೈಕಲ್, 30 ಮಿನಿಟ್ಸ್ ಅಷ್ಟೇ. ಫಸ್ಟೇ ಹೇಳ್ತೀನಿ, ಈ ಸ್ವಿಮ್ಮಿಂಗ್ ಪೂಲ್ ಹೋಗಬೇಕು ಅಂತಂದರೆ ಬಿಫೋರ್ ನೀವು 2:30ಗೆ ನೀವು ಅಲ್ಲಿ ಟಿಕೆಟ್ನ ತೊಗೊಬೇಕು. 5ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ನಾವು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಔಟ್ಸೈಡರ್ ಬೇರೆಯವರೆಲ್ಲ ಇದ್ದಿದ್ದರಿಂದ
ಹೋಗಲಿಲ್ಲ ಅಷ್ಟೇ. ಬಟ್ ತುಂಬಾ ಇಷ್ಟ ಇತ್ತು ನಮ್ಗೆ ಹೋಗಬೇಕು ಅಂತ. ಎಕ್ಸ್ಪೆಕ್ಟ್ ಮಾಡಿ ಬಂದ್ವಿ ಹೋಗೋಣ ಅಂತೇಳ್ಬಿಟ್ಟು ಡ್ರೆಸ್ ಕೂಡ ತೊಗೊಂಡು ಬಂದ್ವಿ. ಬಟ್ ಅಲ್ಲೆಲ್ಲ ಬೇರೆಯವರು ತುಂಬ ಜನ ಇದ್ದಿದ್ದರಿಂದ ನಾವು ಹೋಗಲಿಲ್ಲ ಅಷ್ಟೇ. ಚೆನ್ನಾಗಿದೆ, ನೀರೆಲ್ಲನೂ ತುಂಬ ನೀಟಾಗಿ ಇತ್ತು, ಕ್ಲೀನಾಗಿತ್ತು, ಹೈಜೀನಾಗಿ ಮೈಂಟೈನ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಸಾಂಗ್ಸ್ ಆಡ್ತಿದ್ರು, ಅವ್ರು ಡ್ಯಾನ್ಸ್ ಮಾಡ್ತಾಯಿದ್ರು. ಎಂಜಾಯ್ ಮಾಡಿದ್ವಿ ಫೈನಲಿ ಒಂದು ರೆಸಾರ್ಟಲ್ಲಿ ಬಂದು. ಈ ಥರ ಇದೆ ಗೈಸ್. ನಿಮಗೆ ಪ್ರಗತಿ ರೆಸಾರ್ಟ್ ಯಾರ ನಿಯರ್ ಇದ್ದರೆ ನೀವು ಬಂದ್ಬೋದು. ಕರ್ನಾಟಕ ಪೀಪಲ್ ಸ್ಟೇ ಮಾಡ್ತಿದ್ರೆ ನೋಡ್ಬೋದು. ಇಲ್ಲೇನಾದರೂ ನೀವು ಇವೆಂಟ್ಸ್ ಮಾಡಬೇಕು ಅಂತಂದರೆ ಬಂದು ಮಾಡ್ಬೋದು. ಈ ಥರ ಇದೆ. ಯಾರಿಗಾದ್ರೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಕ್ಚುಲಿ ಚಿಕ್ಕ ಮಕ್ಳು ಆಡೋದು ನಾವು ಆಡ್ತಾಯಿದ್ದೀವಿ, ಸುಮ್ಮನೆ ಟೈಮ್ ಪಾಸ್ ಏನೂ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಫುಲ್ ಡೇ ಏನು ಮಾಡೋದು ಅಲ್ವಾ, ಸೊ ಅದಕ್ಕೆ ಟೈಮ್ ಪಾಸ್ ಆಗಲಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ವಿ. ಹೀಗೆ ಸಪೋರ್ಟ್ ಮಾಡ್ತಾರೆ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನಗೆ ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ಸ್ ಆದರೂ ಮಾಡಿಕೊಡಿ ನೀವು. ಸೊ ಯಾರೆಲ್ಲ ನೋಡ್ತಿದ್ದೀರಾ ವೀಡಿಯೋನ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾವು ಆ್ಯಕ್ಚುಲಿ ಕಾಕ್ಟೈಲ್ ಪಾರ್ಟಿಗೆ ಇರಲಿಲ್ಲ, ಕಾಕ್ಟೈಲ್ ಪಾರ್ಟಿ ಕೂಡ ಇತ್ತು. ಗರ್ಲ್ಸು ನಾವು ಯಾರೂ ಇರಲಿಲ್ಲ, ಸೊ ಬಂದುಬಿಟ್ವಿ. ಹೋಗ್ತಾ ಇದ್ದೀವಿ, ಅವರೆಲ್ಲ ಅಲ್ಲೇ ಇದ್ದರು. ಇಷ್ಟೇ ಗೈಸ್, ಇನ್ನು ಹೋಗೋದು ಅಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬೆಲ್ ಐಕನ್ ಕೂಡ ಆ್ಯಕ್ಟಿವ್ ಮಾಡ್ಕೊಳ್ಳಿ. ನನ್ನ ಎಲ್ಲ ಒಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಆಲ್ ಆಫ್ ಯು ಟೇಕ್ ಕೇರ್. ಈ ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ, ಎಂಡ್ ಮಾಡ್ತಾಯಿದ್ದೀನಿ. ಆಲ್ ಆಫ್ ಯು ಟೇಕ್ ಕೇರ್. ಬಾಯ್ ಬಾಯ್.